ಬ್ರೋ ಇವತ್ತು ತುಂಬ ದಿನ ಆಗಿತ್ತು ಒಂದು ಒಳ್ಳೆ ಮಾಸ್ ಸಿನಿಮಾ ನೋಡಿ. ಅದನ್ನು ದುನಿಯಾ ವಿಜಯ್ ಅವರು ಭೀಮಾ ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಇದರಲ್ಲಿರೋ ಮೆಸೇಜ್ ಏನು ಅಂದರೆ ಡ್ರಗ್ಗು ಗಾಂಜಾ ಬಗ್ಗೆ. ಇದನ್ನ ಮೇಯ್ನು ಮಕ್ಕಳು ನೋಡೋಕ್ಕಿಂತ ಅಪ್ಪ ಅಮ್ಮನೂ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಮಕ್ಕಳು ಹೆಂಗೆ ದಾರಿ ತಪ್ಪಿದ್ದಾರೆ, ಫುಲ್ ಟಿ ಶರ್ಟ್ ಹಾಕೊಂಡು ಓಡಾಡ್ತಿದ್ದಾರೆ ಅಂದರೆ ಒಳಗಡೆ ಏನೇನು ಚುಚ್ಕೋತವ್ರೋ, ಏನೇನು ಇಟ್ಕೋತವ್ರೋ, ಹೆಂಗೇನು ತಿರುಗ್ತವ್ರೋ ಅಂತ ಅವ್ರನ್ನೊಂದು ಅಲರ್ಟ್ ಮಾಡೋಕ್ಕೆ ದುನಿಯಾ ವಿಜಯ್ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಗಾಂಜಾ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಅರ್ಧ ನಾರ್ತ್ ಈಸ್ಟು ಬೆಂಗಳೂರು ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಬೆಂಗಳೂರನ್ನ ಸ್ಪಾಯಿಲ್ ಮಾಡ್ತವ್ರೆ. ಅದನ್ನೇ ದುನಿಯಾ ವಿಜಯ್ ಅವರು ನೀಟಾಗಿ ಫುಲ್ಲು ಫಿಲ್ಟ್ರ್ ಇಲ್ದಾಗಿ ತೋರಿಸಿದ್ದಾರೆ. ಇವತ್ತು ನೈಜ ಹೇಳ್ತೀನಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದಕ್ಕೆ ಕೊಟ್ಬಿಡ್ತಾರೆ ಬ್ರೋ. ಅವ್ರು ನೋಡಬಾರ್ದು ಇವ್ರು ನೋಡಬಾರ್ದು ಅಂತ. 18 ವರ್ಷದ ಒಳಗವರು ಈ ಸಿನಿಮಾ ನೋಡಬೇಕು, ಯಾಕೆಂದರೆ ಅವ್ರು ಹಾಳಾಗಬಾರ್ದು. ಇವಾಗ ನೋಡಿ ಬ್ರದರ್, ಪ್ರೆಸೆಂಟ್ ಸಿಚುವೇಶನಲ್ಲಿ 70% ಹುಡುಗ ಹುಡುಗಿರೆಲ್ಲ ಗಾಂಜಾಗೆ ಅಡಿಕ್ಟ್ ಆಗವ್ರೆ. ಹಿಂದೆ ಒಂದು ಕಾಲ ಇತ್ತು, ಹೊಟ್ಟೆ ಗಂಜಿ ಇಲ್ಲ ಅಂದರೆ ಬದುಕಲ್ಲ ಅಂತ ಇದ್ರು. ಇವಾಗ ಗಾಂಜಾ ಇಲ್ಲ ಅಂದರೆ ಬದುಕಲ್ಲ ಹುಡುಗರು, ಆ ಲೆವೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆಯಿತಾ, ಇವಾಗ ತುಂಬ ಸಿನಿಮಾಗಳಲ್ಲಿ ನಾವು ಫೈಟ್ ಗೀಟ್ ಎಲ್ಲ ನೋಡಿರ್ತೀವಿ. ಆ ಥರ ಈ ಥರ ರಿಯಲ್ ಫೈಟ್ ಮಾಡೋಕ್ಕೂ ದಮ್ ಬೇಕು. ತಲೆಯಲ್ಲಿ ಯುಕ್ತಿ ಇದ್ರೆ ಸಾಕಾಗಲ್ಲ, ಮೈಯಲ್ಲಿ ಶಕ್ತಿ ಕೂಡ ಇರಬೇಕು. ಅದು ಡಬಲ್ ಇದೆ ದುನಿಯಾ ವಿಜಯ್ ಅವರಿಗೆ ಅಂತ ಮತ್ತೆ ತೋರಿಸ್ಬಿಟ್ಟಿದ್ದಾರೆ ಗುರು. ಪ್ರೆಸೆಂಟು ಯಾರ್ಯಾರು ಗಾಂಜಾಗಳ ಹೊಡಿತಾ ಇದ್ದೀರಾ ಪ್ರತಿ ಏರಿಯಾಗಳಲ್ಲೂ ಅವರೇ ಗುರು ಬಾಯ್ಸು. ಬೆಂಗಳೂರಲ್ಲಿ 70% ಹುಡುಗರು ಈ ಡ್ರಗ್ಸು ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ. ಯಾರಪ್ಪ ಈ ಡ್ರಗ್ಸು ಗಾಂಜಾ ಸಪ್ಲೈ ಮಾಡ್ತಾ ಇರೋದು ಅಂದರೆ ದೊಡ್ಡ ವ್ಯಕ್ತಿಗಳ ಮಕ್ಕಳೇ ಸಪ್ಲೈ ಮಾಡ್ತಾ ಇರೋದು. ಗಾಂಜಾ ಯಾರ್ಯಾರು ಹೊಡಿತಾ ಇದ್ದೀರಾ ಹುಡುಗರಿಗೆ ಒಂದು ಮಾತಾಡ್ತೀನಿ ಕೇಳಿ. ನಿಮ್ಗೆ ಯಾರು ಗಾಂಜಾ ತಂದು ಡ್ರಗ್ಸ್ ತಂದು ಹೊಡಿಸ್ತಾ ಇದ್ದಾರೋ ಒಂದಿನ ಹೊಡೆಸ್ಬಿಟ್ಟು ನಿಮಗೆ ಚುಚ್ಚೋದಂತೂ ಖಂಡಿತ. ಆಯಿತಾ, ನೀವು ಭೀಮಾ ಸಿನಿಮಾ ನೋಡಿ ಅದೆಲ್ಲ ಬಿಟ್ಟು ನಿಮ್ದಾಗ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ಕೊಂಡು ನಿಮ್ದಾಗಿದ್ರೆ ಇದ್ದಂಗೆ ಏರಿಯಾಗಳಲ್ಲಿ, ಇಲ್ಲ ಅಂದರೆ ಬೀದಿ ಹೆಣಗಳಾಗ್ಬಿಡ್ತೀರ ಅವರು. ಇನ್ನು 30% ಯಾರು ಅಂದರೆ ಅದು ಹುಡುಗಿರು. ಆಯಿತಾ, ಹುಡುಗಿರು ತುಂಬ ಜನ ಅಡಿಕ್ಟ್ ಆಗ್ಬಿಟ್ಟವ್ರು ಗುರು ಗಾಂಜಾಗೆ. ಗಾಂಜಾ ಸಿಗರೇಟು ಅಮ್ಮನ ಅಕ್ಕನ್ನು ಅದು ಇದು ಏನೆಲ್ಲ ಮಾತಾಡ್ತಾರೆ ಹೇಳಿ. ಅಂಥ ಹುಡುಗಿರಿಗೆ ಏರಿಯಾದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ್ಬಿಡ್ರಿ. ಸೂಟ್ ಹಾಕೋ ಹುಡುಗರ ಜೊತೆ ವೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಂಡು ಕೂತುಗಳಿಗೆ ಕಲರ್ ಹಾಕ್ಸ್ಕೊಂಡು ಸೋಕಿ ಮಾಡೋದಲ್ಲ. ಏರಿಯಾದಲ್ಲಿ ಸಾಧನೆ ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂತ ಓಡಾಡಬೇಡ್ರಿ. ನಿಮಗೆಲ್ಲ ಸೂಟ್ ಹಾಕ್ಸ್ಬಿಟ್ಟು ಹುಡುಗರು ಬಸ್ರು ಮಾಡಿಬಿಟ್ಟು ಬೀದಿ ಹಣ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ದಯವಿಟ್ಟು ಭೀಮಾ ಸಿನಿಮಾ ನೋಡಿ, ದಯವಿಟ್ಟು ಕರೆಕ್ಟಾಗಿದ್ದರೆ ಇದ್ರಲ್ಲಿ ಒಂದೇ ಏನು ತೋರಿಸಿದಾರೆ ಗೊತ್ತಾ, ನೀವು ಗಾಂಜಾ ಅನ್ನೋದು ಅದನ್ನ ಸುಟ್ಟರೆ ಅದು ನಾಳೆ ನಿಮ್ಮನ್ನ ಸುಡುತ್ತೆ. ಅದನ್ನ ದುನಿಯಾ ವಿಜಯ್ ಅವ್ರು ನೀಟಾಗಿ ತೋರಿಸಿದ್ದಾರೆ ಫಿಲ್ಟರ್ ಇಲ್ದಂಗೆ. ಕೆಲವೊಂದು ಕೆಟ್ಟ ಮಾತುಗಳು ಐತೆ ಅಂತಾರೆ, ನಾವೇನು ಮಾತಾಡಲ್ವಾ? ನೋಡಿ ಟ್ರೈಲರ್ನ ನೋಡಿ, ಈ ಕೊಚ್ಚೋದು ಚುಚ್ಚೋದು ಈ ಥರ ಪದಗಳಿದೆ, ಫ್ಯಾಮಿಲಿ ಆಡಿಯನ್ಸ್ ನೋಡಂಗಿಲ್ಲ ಅಂತ ಕೆಲವೊಂದಷ್ಟು ಜನ ಹೇಳ್ತಾರಲ್ಲ. ಅನ್ನಿಸುತ್ತೆ, ನಮಗೂ ಅನ್ಸುತ್ತೆ ಫ್ಯಾಮಿಲಿ ಆಡಿಯನ್ಸ್ ಹೆಂಗ್ ಕೂರ್ಸ್ಕೊಂಡು ನೋಡೋದು. ಬಟ್ ಒಂದು ಒಳ್ಳೆ ಮೆಸೇಜ್ ಇದೆ. ಇವತ್ತು ಮಕ್ಕಳು ಡಿಪ್ರೆಷನ್ಗೆ ಹೋಗಿರ್ತಾರೆ. ಏನಕ್ಕೆ ಹೋಗೋರೆ ಅಂತ ಪೇರೆಂಟ್ಸ್ಗಳು ಗೊತ್ತಾಗಿರಲ್ಲ ಗುರು. ಆಯ್ತಾ, ಅದ್ ರೀಸನ್ ತಿಳ್ಕೊಬೇಕು ಅಂದ್ರೆ ಭೀಮಾ ಸಿನಿಮಾ ನೋಡಿ. ಒಂದೇ ಒಂದು ಮೆಸೇಜ್ ಏನ್ ಗೊತ್ತಾ ನಮ್ಗೆ ಅನ್ಸಿದ್ದು, ಗಾಂಜಾ ಹೊಡೆದವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹಾಕ್ಬೇಡಿ, ಅವ್ರನ್ನ ರಿಯಾಬ್ಗೆ ಹಾಕಿ, ಅವ್ರನ್ನ ಚೇಂಜ್ ಮಾಡಿ. ಏನು ಬೇಡ ಬ್ರದರ್, ಇವತ್ತಿಂದ ಯಾರ್ಯಾರು ಗಾಂಜಾ ಹೊಡಿತಾವ್ರೆ, ಯಾರ್ಯಾರು ಅಡಿಕ್ಟ್ ಆಗೋರೋ ಅವ್ರಿಗೆಲ್ಲ ಭೀಮಾ ಸಿನಿಮಾ ತೋರಿಸಿ ಮುಚ್ಕೊಂಡು ಚೇಂಜ್ ಆಗ್ತಾರೆ. ಬ್ರೋ, ನಾವು ಲೋಕಿ ಯೂನಿವರ್ಸ್ ಕೇಳಿದ್ವಿ, ದುನಿಯಾ ಯೂನಿವರ್ಸ್ ಇವರು ದುನಿಯಾ ವಿಜಯ್ ಅವ್ರು ತೋರಿಸಿದ್ದಾರೆ. ಅದೇನು ಅಂತ ನಾವು ಹೇಳಲ್ಲ, ನೋಡಿ. ಇದು ಪಾರ್ಟ್ 2 ಮಾತ್ರ ಯೂನಿವರ್ಸ್ ಕ್ಲೈಮ್ಯಾಕ್ಸ್ ಯಾರು ಕೂಡ ಇದನ್ನೇ ಮಾಡಿರಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಲೋಕಿ ಯೂನಿವರ್ಸ್ ಅಲ್ಲ, ದುನಿಯಾ ಯೂನಿವರ್ಸ್.